ಹೆಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ನಾವಿರೋದು ಇಲ್ಲಿ ಗಾಥನ್ಬರ್ಗಲ್ಲಿ. ಗಾಥನ್ಬರ್ಗ್ ಯುರೋಪಲ್ಲಿ ಒಂದು ಸ್ವೀಡನ್ ಅಂತ ದೇಶ ಇದೆ. ಸೊ ಅದರಲ್ಲಿರೋ ಸಿಟಿಯೇ ಗಾಥನ್ಬರ್ಗ್. ಸೊ ಗಾಥನ್ಬರ್ಗ್ ಸ್ವೀಡನ್ನಿನ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಅಂತ ಹೇಳ್ತಾರೆ. ಸೊ ಇವತ್ತು ನವೆಂಬರ್ 19. ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತು ಟೆಂಪ್ರೇಚರ್ -3 ಹೋಗಿದೆ. ಓಕೆ, -3 ಡಿಗ್ರಿ ಎಲ್ಲ ಇದೆ. ಸೊ ಇವಾಗ ನಾವು ರೋಡಲ್ಲೆಲ್ಲ ನಡ್ಕೊಂಡು ಹೋಗುವಾಗ ಅಲ್ಲೆಲ್ಲಿ ನೀರು ಬಿದ್ದಿರುತ್ತೆ, ಯಾಕಂದರೆ ನೆನ್ನೆ ರಾತ್ರಿ ಎಲ್ಲ ಮಳೆ ಆಗಿತ್ತು ಇಲ್ಲಿ. ಸೊ ಆ ನೀರೆಲ್ಲ ಐಸ್ ಆಗಿಬಿಟ್ಟಿದೆ. ಸೊ ತುಂಬ ಡೇಂಜರ್, ನಾವು ನಡ್ಕೊಂಡು ಹೋಗುವಾಗೆಲ್ಲ ಸ್ಲಿಪ್ ಆಗಿಬಿಡ್ತೀವಿ. ಸೊ ಅದು ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸೊ ಇವಾಗ ನಾನು ಈ ಜಾಕೆಟ್ ಎಲ್ಲ ಹಾಕಿದ್ದೀನಿ. ಲೆಟ್ಸ್ ಸಿ, ವಿಲ್ ಜಸ್ಟ್ ವೇರ್ ದಿಸ್ ಗ್ಲೌಸ್ ಆ್ಯಂಡ್ ಐ ವಿಲ್ ಟೇಕ್ ಯು ಔಟ್. ಓಕೆ ಓಕೆ, ಕಮ್ ಲೆಟ್ಸ್ ಗೋ. ಈ ಗ್ಲೌಸ್ ಹಾಕ್ಕೊಂಡು ವ್ಲಾಗ್ ಮಾಡೋದು ತುಂಬ ಕಷ್ಟ ರೀ. ಇಲ್ಲಿ ನೋಡಿ, ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇದೆಲ್ಲ ನೀರು ಥರ ಕಾಣ್ತಾ ಇದೆ, ಆದರೆ ಇಲ್ಲಿ ನೋಡಿ ಅದು ಆ್ಯಕ್ಚುಲಿ ಐಸ್ ಪೀಸಸ್. ಇಲ್ಲಿ ನೋಡಿ ಗಟ್ಟಿಯಾಗಿಬಿಟ್ಟಿದೆ ನೀರೆಲ್ಲ, ಫುಲ್ ಐಸ್ ಇದು. ಸೊ ಇದೆಲ್ಲ ನೀರು ಥರ ಕಾಣ್ತಾ ಇರೋ ಪ್ಯಾಚ್ ನೀರೆಲ್ಲ ಐಸು. ಸೊ 2 ಸಲ ನನಗೆ ಜಾರ್ತಾಗಾಯಿತು. ಬಸ್ಸಲ್ಲಿ ಬರುವಾಗ ಬಸ್ ಸ್ಟಾಪಲ್ಲಿ ಪಾಪ ಒಬ್ಬರು ಅಜ್ಜಿ ಜಾರ್ ಬಿದ್ದುಬಿಟ್ರು. ಸೊ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ, ಯಾಕಂದರೆ ಕೆಲವು ಸಲ ನಡೀತಾ ನೆನಪಿರಲ್ಲ, ಅದೇ ಸ್ಪೀಡಲ್ಲಿ ನಡೆದ್ಬಿಡ್ತೀವಿ, ಜಾರ್ ಬಿಟ್ಬಿಡ್ತೀವಿ. ಈ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಆದರೂ ನೋಡಿ, ಗ್ರಾಸ್ ಎಲ್ಲ ಆ್ಯಕ್ಚುಲಿ ಎಷ್ಟು ಗ್ರೀನ್ ಇತ್ತು, ಫುಲ್ ವೈಟಿಶ್ ಕಾಣ್ತಾ ಇದೆ ಇವಾಗ. ಯಾಕಂದರೆ ಒಂದು ಲೇಯರ್ ಐಸ್ ಅದ್ರ ಮೇಲೆ ನಿಂತುಬಿಟ್ಟಿದೆ. ಮಾಡಿ ಡೇಂಜರ್, ನನಗೂ ಈಗ ಸ್ಲಿಪ್ ಆಗ್ತಾ ಇದೆ. ಇಲ್ಲಿ ನೋಡಿ, ಐಸ್ ಇದು ಫುಲ್ ಐಸ್ ಆಗಿಬಿಟ್ಟಿದೆ. ಓಕೆ ಎಸ್, ಅದೇ ಈಗ ನಾಳೆ ನಾಡ್ದೆಲ್ಲ ಸ್ನೋ ಬೀಳುತ್ತೆ. ಸೊ ಫುಲ್ ಸ್ನೋ ಕವರ್ ಆಗೋ ಮುಂಚೆ ಇನಿಷಿಯಲ್ ಫೇಸ್ ಹೇಗಿರುತ್ತೆ ಅಂತ ತೋರಿಸ್ಬೇಕಿತ್ತು ನಾನು ನಿಮಗೆ. ನಾವು ಫ್ರಿಜ್ಜಲ್ಲಿ ನೀರಿಟ್ಟರೆ 0 ಡಿಗ್ರಿಯಿಂದ ಕಡಿಮೆ ಬಂದರೆ ಐಸೇ ಆಗಿಬಿಡತ್ತೆ. ಸೊ ಇಲ್ಲೂ ಹಾಗೆ ಊರೇ ಫ್ರಿಜ್ ಥರ ಆಗಿಬಿಟ್ಟಿದೆ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಆಲ್.